ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಕನಕಪುರ ರೋಡಲ್ಲಿರುವಂತಹ ಪಿರಮಿಡ್ ವ್ಯಾಲಿಗೆ ಹೊರಟಿದ್ದೀವಿ. ಈ ಪ್ಲೇಸ್ ತುಂಬ ಪೀಸ್ಫುಲ್ ಆಗಿದೆ, ಮೆಡಿಟೇಷನ್ಗೆ ತುಂಬ ಒಳ್ಳೆಯದು ಅಂತ ಒಬ್ಬರು ಫ್ರೆಂಡ್ ಹೇಳಿದರು. ಸೊ ಹಾಗೆಯೇ ನಾನು ಸಹ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡೆ. ನಾವು ಕೂಡ ಈ ಪ್ಲೇಸನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಹೊರಟ್ವಿ. ಎಂಟ್ರಿ ಗೇಟ್ ಹತ್ರನೇ ಹೋಗ್ತಾ ಇದ್ದಾಗೆ ಫುಲ್ ಗ್ರೀನರಿ, ಕಾಮ್ ಅಟ್ಮಾಸ್ಫಿಯರ್, ತುಂಬ ಸೂತಿಂಗ್ ಫೀಲ್ ಆಗುತ್ತೆ. ಇಲ್ಲಿ ಬೋಟಿಂಗ್ ಇದೆ, ಬೋಟಿಂಗ್ ಮಾಡ್ಬೋದು. ಹಾಗೆಯೇ ಮೆಗಾ ಪಿರಮಿಡ್ ಒಳಗಡೆ ಮಕ್ಕಳಿಗೆ ಎಂಟ್ರಿ ಇರಲ್ಲ, ಯಾಕಂದರೆ ಅಲ್ಲಿ ಮೆಡಿಟೇಷನ್ ಎಲ್ಲ ಆಗ್ತಾ ಇರುತ್ತೆ. 8 ಇಯರ್ಸ್ಗಿಂತ ಕೆಳಗಿನ ಮಕ್ಕಳಿಗೆ ಎಂಟ್ರಿ ಇರಲ್ಲ. ಇಲ್ಲಿ ಮಧ್ಯಾಹ್ನ ಹೊತ್ತಿಗೆ ಫುಡ್ ಸಹ ಕೊಡ್ತಾರೆ, ಫ್ರೀ ಊಟ ಇರುತ್ತೆ. ಹಾಗೆಯೇ ಕೆಫೆಟೇರಿಯಾ ಇದೆ, ಅಲ್ಲಿ ನಮಗೆ ಬೇಕಾದ್ರೆ ದುಡ್ಡು ಕೊಟ್ಟು ನಾವು ಏನು ಬೇಕಾದ್ರೂ ತಗೋಬೋದು. ಅಷ್ಟೊತ್ತಿಗೆ ನನಗೆ ಒಬ್ಬರು ಆ್ಯಕ್ಟ್ರೆಸ್ ಸಿಕ್ಕಿದ್ರು. ಯಾರು ಅಂತ ನಿಮಗೆ ಗೊತ್ತಾದರೆ ಹೇಳಿ ಕಮೆಂಟಲ್ಲಿ. ನೆಕ್ಸ್ಟ್ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಹೊರಟ್ವಿ ಗೋಶಾಲೆ ಹತ್ರ. ಹಾಗೆ ಗೋಶಾಲೆಗೆ ಹೋಗಬೇಕಾದ್ರೆ ನಮಗೆ ಕೆಲವೊಂದು ಫಾರ್ಮ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಸೊ ಅಲ್ಲಿ ನೋಡ್ತಾ ಗೋಶಾಲೆಗೆ ತಲುಪಿದ್ವಿ. ಅಲ್ಲಿ ಒಬ್ಬರು ಮಂಗಳೂರವರು ರಾಜೇಶ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಸಿಕ್ಕಿದ್ರು. ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ಇದರ ಬಗ್ಗೆ ಎಲ್ಲ ಹೇಳಿದರು. ಸೊ ಅವ್ರ ಹತ್ರ ಮಾತಾಡಿ ಖುಷಿ ಆಯಿತು. ಅವರಿಗೂ ವಿಯಾಂಶಿ ಜೊತೆ ತುಂಬ ಖುಷಿ ಆಯಿತು. ವಿಯಾಂಶಿ ದನಗಳಿಗೆಲ್ಲ ಹುಲ್ಲು ತಿನ್ನಿಸಿ ತುಂಬ ಖುಷಿಯಿಂದ ಅಲ್ಲಿ ಆಟ ಆಡಿದ್ಲು. ಆಮೇಲೆ ನಾವು ಮಕ್ಕಳದು ಫನ್ ಏರಿಯಾ, ಆ್ಯಕ್ಟಿವಿಟಿ ಏರಿಯಾಕ್ಕೆ ಬಂದ್ವಿ. ಇಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಮಗೆ ಕೆಲವೊಂದು ಬ್ಯೂಟಿಫುಲ್ ನೇಚರ್ ಮಧ್ಯೆ ಇರುವಂತಹ ಪಾಂಡ್, ಪಕ್ಷಿಗಳೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಅದನ್ನೆಲ್ಲ ನೋಡಿ ಈ ಜೋಕಾಲಿಯಲ್ಲಿ ಆಟ ಆಡಿ ನಮ್ಮ ಬಾಲ್ಯದ ನೆನಪುಗಳನ್ನು ಮತ್ತೆ ರಿಕಾಲ್ ಮಾಡ್ತಾ ಆ್ಯಕ್ಟಿವಿಟಿ ಏರಿಯಾಕ್ಕೆ ಬಂದು ಇಲ್ಲಿ ಕೆಲವೊಂದು ಗೇಮ್ಸ್ ಆಡಿದ್ಲು. ಇಲ್ಲಿ ಏನಂದರೆ ಒಂದೊಂದು ಗೇಮ್ಸ್ಗೆ ಡಿಫ್ರೆಂಟ್ ಫೀಸ್ ಇರುತ್ತೆ, ಕೆಲವೊಂದು ಪ್ಯಾಕೇಜ್ ಇರುತ್ತೆ. ಸೊ ನೋಡಿಕೊಂಡು ಆಟ ಆಡ್ಬೋದು. ನಿಮಗೆ ಫುಲ್ ವಿಡಿಯೋ ಡೀಟೇಲ್ಡ್ ಆಗಿ ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಸೊ ಇಷ್ಟೊತ್ತಾಗಬೇಕಾದ್ರೆ ನಮಗೂ ಸಹ ಟಯರ್ಡ್ ಆಗಿತ್ತು. ಸೊ ಇಲ್ಲೇ ಇರುವಂತಹ ಕೆಫೆಯಲ್ಲಿ ಸ್ನ್ಯಾಕ್ಸ್ ಮತ್ತು ಟೀ ಕುಡ್ಕೊಂಡು ಮನೆಗೆ ಹೊರಟ್ವಿ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.